ವಿಶ್ವಾಸ ಇದೆ. ಈಗಾಗಲೇ JDSನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೊಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿ. ಹಾಗಾಗಿ ನಾನೀಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕ್ವೇಲೂರಿಂದ ಪ್ರಾರಂಭ ಮಾಡಿ, ನೀವೆಲ್ಲ ಕೂಡ ನಿಮಗೆ ಗೊತ್ತಿದೆ, ಸುಧಾಕರ್ ಅಂದರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದರೆ ಸುಧಾಕರ್. ಯಾವಾಗಲೂ ಕೂಡ ನಾನು ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದೆ. ಇವತ್ತು ನಾನು ಮತ್ತೆ MP ಆದರೆ 100% ನಾನು ಹೇಳ್ತೇನೆ, ಈ ಭಾಗವನ್ನು ಅಭಿವೃದ್ಧಿ ನಾನು ಮಾಡೇ ತಿಂತೇನೆ ಅನ್ನೋ ಮಾತನ್ನು. ಅದು ನೀರಾವರಿ ಕ್ಷೇತ್ರ, ನಮ್ಮ ಯುವಕರಿಗೆ ಕೈಗಾರಿಕೆಗಳನ್ನು ತರುವಂಥದ್ದಾಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡುವಂಥದ್ದಿರ್ಬೋದು, ರೈತರ ಆದಾಯವನ್ನು ದ್ವಿಗುಣ ಮಾಡುವಂಥದ್ದಿರ್ಬೋದು, ಕುಡಿಯುವ ನೀರಿರ್ಬೋದು, ಹೀಗೆ ಹಲವಾರು ಯೋಜನೆಗಳನ್ನು ತಂದು ನಮ್ಮ ಜನರಿಗೆ ಒಬ್ಬ MP ಆದರೆ ಏನು ಕೆಲಸ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ. ಗ್ರೀನ್ ಸಿಗ್ನಲ್ ಯಾರಿಗೂ ಕೊಟ್ಟಿಲ್ಲ, ನಮಗೂ ಕೂಡ, ನಾವು ಕೂಡ ಎಲ್ಲರ ಹತ್ರನೂ ಇರ್ತಕ್ಕಂಥವ್ರೆ. ಇಡೀ ದೇಶದಲ್ಲಿ ಎಲ್ಲಾದ್ರೂ ನಿಮಗೆ ಟಿಕೆಟ್ ಅನೌನ್ಸ್ ಮಾಡಿದಾರ? ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ, ತಿರ್ಗಿ ರೆಡ್ ಸಿಗ್ನಲ್ ಬಂದೇ ಬರ್ತದೆ. ಅವೆಲ್ಲ ಕೂಡ ಪ್ರಶ್ನೆ ಬೇರೆ ಅದರದ್ದು. ಸೊ ಈಗ ನಾವು ಕೂಡ 3 ಸರಿ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಇನ್ಚಾರ್ಜಾಗಿ ಕೆಲಸ ಮಾಡಿರ್ತಕ್ಕಂಥವ್ನು. ಮತ್ತು ನಾನು 45 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಪರಿವಾರದಲ್ಲಿ ಕೆಲಸ ಮಾಡ್ಕೊಂಬಂದಿರ್ತಕ್ಕಂಥವ್ನು. ಪಕ್ಷ ಏನು ಹೇಳ್ತದೆ ನಾನು ಕೆಲಸ ಮಾಡ್ತೀನಿ. ಏಕಪಕ್ಷೀಯವಾಗಿ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ ಅಂತ ಹೇಳಿದ್ರೆ ಹಂಗಾರೆ ಇವ್ರು ಒಬ್ಬರ ಕೈಲೇ ಆಗ್ತದೆ ಎಲೆಕ್ಷನ್ ಮಾಡೋದಕ್ಕೆ? ಕಾರ್ಯಕರ್ತರು ಬೇಕಾಗಿಲ್ವ ಅದರಲ್ಲಿ? ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡೋದಕ್ಕೆ ಮೊದಲು ಇಲ್ಲಿ ಸ್ಥಳೀಯ ನಾಯಕರ ಅಭಿಪ್ರಾಯಗಳನ್ನು ತೊಗೊಬೇಕಾಗ್ತದೆ. ಅದು ನಮ್ಮದು ಬಹುಶಃ ಅವರು ಕಾಂಗ್ರೆಸ್ ಇಂದ ಬಂದಿರೋದ್ರಿಂದ ಕಾಂಗ್ರೆಸ್ ಪದ್ಧತಿಯನ್ನು ಇಟ್ಕೊಂಡು ಹೋಗ್ತಾವ್ರೆ. ನಮ್ಮಲ್ಲಿ ಹಂಗಲ್ಲ. ಇಲ್ಲಿ ಸ್ಥಳೀಯವಾಗಿ ಕ್ಷೇತ್ರದ ನಾಯಕರು, ಮುಖಂಡರುಗಳು ಎಲ್ಲ ತೀರ್ಮಾನ ಏನು ತಗೊತಾರೆ ಅದು ನಮ್ಮ ರಾಜ್ಯ ನಾಯಕರು ಹೋಗ್ತದೆ. ರಾಜ್ಯ ನಾಯಕರು ಕೊಟ್ಟಿರೋ ಪಟ್ಟಿಯನ್ನು ಬೇರೆ ಬೇರೆ ಮೂಲಗಳಿಂದ ಮತ್ತು ಸರ್ವೆಗಳೆಲ್ಲ ನಡೀತಾ ಇರ್ತದೆ, ಅದರ ಆಧಾರದ ಮೇಲೆ ತಗೊತಾರೆ ಹೊರತು ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ ಅಂತೇಳಿ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿ ನನಗೆ, ನಮ್ಮ ಕೇಂದ್ರೀಯ ಮಂಡಳದ ಯಡಿಯೂರಪ್ಪ ಸಾಹೇಬ್ರು ಹೇಳಿ ನಮಗೆ, ಇಲ್ಲ ನಡ್ಡಾ ಸಾಹೇಬ್ರು ಹೇಳೋದಕ್ಕೆ ಮೊದಲು ಇವರೇ ಹೇಳೋರು ಅಂತ ಹೇಳಿದ್ರೆ ಇದು ಎಲ್ಲ ಸುಳ್ಳು. ಇದು ಯಾರಿಗೂ ಗ್ರೀನ್ ಸಿಗ್ನಲನ್ನು ಕೊಟ್ಟಿರೋದಿಲ್ಲ ಅದರಲ್ಲಿ. ಸೊ ಈಗ ಅವ್ರು ಶುರು ಮಾಡೋದ್ರಿಂದ ಈಗ ನಾವು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಅಂತೇಳಿ ನಾವು ಕೂಡ ಶುರು ಮಾಡಬೇಕಾಗ್ತದೆ. ಆದರೆ ನಾವು ನಮ್ಮ ವರಿಷ್ಠರು ಹೇಳೋರು ಕೂಡ ಕೆಲಸವನ್ನು ಮಾಡಲ್ಲ. ಪಕ್ಷದ ಸಂಘಟನೆಯನ್ನು ಏನೇನು ಕಾರ್ಯಕ್ರಮ ಕೊಟ್ಟವ್ರೆ ಅದನ್ನು ನಾವು ಚಾಚು ತಪ್ಪದೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅದರಲ್ಲಿ. ಮತ್ತು ಒಂದು ಗೊತ್ತಿರಲಿ, ಯಲಹಂಕ 5 ಲಕ್ಷ ಮತಗಳ ಹತ್ತದಲ್ಲಿರ್ತಕ್ಕಂಥ ದೊಡ್ಡ ಕ್ಷೇತ್ರ. ಕಳೆದ ಸರಿ 76,000 ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ನಾವು ಲೀಡ್ ಕೊಟ್ಟಿರ್ತಕ್ಕಂಥವ್ರು. ಸೊ ಯಲಹಂಕವನ್ನು ಅಷ್ಟು ಸುಲಭ ಕಡೆಗಣಿಸೋಕ್ಕಾಗೋದೇ ಇಲ್ಲ ಇದರಲ್ಲಿ. ಸೊ ಯಲಹಂಕ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅನೇಕ ಕಾರ್ಯಕರ್ತವ್ರೆ. ಇವತ್ತು ಅನೇಕ JDS ಮುಖಂಡರು ಕೂಡ ನನಗೂ ಹೇಳ್ತಾ ಇದ್ದಾರೆ, ನಿಮ್ಮ ಮಗನಿಗಾದರೆ ನಾವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಅವೆಲ್ಲ ಹೇಳೋಕ್ಕಾಗ್ತದೆ? ನಾನು ಜನಾಭಿಪ್ರಾಯವನ್ನು ತಗೊಂಡು ತೀರ್ಮಾನವನ್ನು ಮಾಡ್ತಾರೆ. ವರಿಷ್ಠ ತೀರ್ಮಾನ ತಗೊಂಡವರೆಗೂ ನಾವು ಅಧಿಕೃತ ಅಭ್ಯರ್ಥಿ ಅಂತ ನಾವೆಲ್ಲೂ ಹೇಳ್ಕೊಳೋದಿಲ್ಲ. ಆಕಾಂಕ್ಷಿ ಅಂಥೇಳಿ ಕಾರ್ಯಕರ್ತರನ್ನ ಮಾತಾಡಿಸೋದ ಕೆಲಸ ಮಾಡ್ತಾಯಿದ್ದೀವಿ. ಇವ್ರಿಗೆ ಹೇಳಿದ ರೀತಿಯಲ್ಲಿ ಯಾವ ಗ್ರೀನ್ ಸಿಗ್ನಲ್ಲು ಎಲ್ಲ ಇಲ್ಲ. ಈ ಸುಳ್ಳು ಹೇಳೋದನ್ನು ದಯವಿಟ್ಟು ಯಾರೇ ಆಗಲಿ ಮಾಡೋಕ್ಕೆ ಹೋಗಬಾರ್ದು.